ಇವತ್ತು ರಿಪಬ್ಲಿಕ್ ಕನ್ನಡ ಮುಂಜಾನೆ ಮುನ್ನೋಟದಲ್ಲಿ ತುಂಗಭದ್ರೆಯ ಅಣೆಕಟ್ಟಿತ್ತಲ್ಲ, ಸುಮಾರು 3 ರಾಜ್ಯಗಳು, ಸುಮಾರು 4-5 ಜಿಲ್ಲೆಗಳು ಸೇರಿದಂತೆ ಸುಮಾರು 15 ಲಕ್ಷ ಕೃಷಿ ಭೂಮಿಗೆ ನೀರುಣಿಸ್ತಾ ಇದ್ದಂತ ತುಂಗಭದ್ರಾ ಅಣೆಕಟ್ಟು 2024ರಲ್ಲಿ ಕ್ರಸ್ಟ್ ಗೇಟ್ 19 ತುಂಡಾದಾಗ ಆದಂತ ಅವಾಂತರ. ಅದಾದ ನಂತರ ರಿಪಬ್ಲಿಕ್ ಕನ್ನಡ ಇಲ್ಲಿವರೆಗೂ ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿ ಕೇವಲ 32 ಕ್ರಸ್ಟ್ ಗೇಟ್ಗಳ ಪೈಕಿ 19ನೇ ಕ್ರಸ್ಟ್ ಗೇಟ್ ಅನ್ನ ಬದಲಾಯಿಸುವುದರ ಜೊತೆಗೆ ಆ 32 ಕ್ರಸ್ಟ್ ಗೇಟ್ಗಳ ಚೈನ್ ಅನ್ನ ಬದಲಾಯಿಸಬೇಕು ಅಂತ ಹೇಳಿ ನಿರಂತರ ವರದಿ ಮಾಡಿದ ಪರಿಣಾಮ ಇವತ್ತು ತುಂಗಭದ್ರೆಯ 19ನೇ ಗೇಟ್ ಅನ್ನು ಬದಲಿಸಿದ್ದಾರೆ. ಅದರ ಜೊತೆಗೆ ಚೈನ್ ಕೂಡ ಬದಲಾವಣೆಯ ಕಾರ್ಯ ಆಗಿ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ರಿಪಬ್ಲಿಕ್ ಕನ್ನಡ ತುಂಗಭದ್ರೆ ಇವತ್ತು ಸುಭದ್ರವಾಗಿದ್ದಾಳೆ ಅನ್ನೋದನ್ನ ಜನರ ಮುಂದೆ ತಿಳಿಸ್ತಾ ಇದೆ. ಆ ಮೂಲಕ ನಾಳೆಗೆ 3 ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಹಬ್ಬದ ವಾತಾವರಣ ತುಂಗಭದ್ರೆಯ ಅಣೆಕಟ್ಟೆಯಲ್ಲಿ ಕಾಣಿಸಲಿಕ್ಕಿದೆ. 19ನೇ ಗೇಟ್ ಯಾವಾಗ ಮುರಿದೋಯ್ತಲ್ಲ, ಆಗಸ್ಟ್ 2024ರಲ್ಲಿ, ಆಗ ಆದಂತ ನಷ್ಟ ಇದೆಯಲ್ಲ, ರೈತರ ಜೊತೆಗೆ ರಿಪಬ್ಲಿಕ್ ಕನ್ನಡ ನಿಂತುಕೊಂಡಿತ್ತು. ಆದಷ್ಟು ಬೇಗ ಕ್ಷಿಪ್ರವಾಗಿ ತುಂಗಭದ್ರೆಯ ಮುರಿದು ಹೋದಂತ ಗೇಟ್ ಅನ್ನ ಬದಲಿಸುವುದಕ್ಕೆ ಬೇಕಾದಂತಹ ತಯಾರಿಯ ಜೊತೆಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಪ್ರಸಾರ ಮಾಡಿ ಆದ ನಂತರ ಈಗ ಹೊಸ ಗೇಟ್ ಅಳವಡಿಕೆ ಕಾರ್ಯ ಪೂರ್ಣವಾಗಿದೆ. ನಾಳೆಗೆ ಟಿಬಿ ಡ್ಯಾಂನ ಹೊಸ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ನಡೆಯುತ್ತೆ. 3 ರಾಜ್ಯಗಳ ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಬರ್ತಾರೆ. ಅವರಿಗೆ ಆಹ್ವಾನವನ್ನ ನೀಡಲಾಗಿದೆ. ಕ್ರಸ್ಟ್ ಗೇಟ್ ಹೊಸ ಚೈನ್ ಅಳವಡಿಕೆ ಕಾರ್ಯ ಮುಕ್ತಾಯವಾಗಿದೆ. 19ನೇ ಕ್ರಸ್ಟ್ ಗೇಟ್ಗೆ ಹಾನಿ ಆದಾಗಿನಿಂದ ನಿರಂತರವಾಗಿ ರೈತರ ಜೊತೆಗೆ ನಿಂತುಕೊಂಡಿದ್ದು ರಿಪಬ್ಲಿಕ್ ಕನ್ನಡ. ಆಗಸ್ಟ್ 10, 2024 ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ಗೆ ಹಾನಿಯಾಗಿತ್ತು. ತಜ್ಞರ ಸಲಹೆಯಂತೆ 52 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಆರಂಭ ಆಗುತ್ತೆ. 5.8 ಕೋಟಿ ವೆಚ್ಚದಲ್ಲಿ ಚೈನ್ಗಳನ್ನು ಬದಲಾಯಿಸುವ ಕಾರ್ಯವೂ ಕೂಡ ನಡೆಯುತ್ತೆ. ಈಗ ಆ ಕಾರ್ಯ ಮುಗಿದಿದೆ. ಹೌದು, ಬಹಳ ಖುಷಿಯ ವಿಚಾರ. ಇಂಥ ಸುದ್ದಿಗಳನ್ನ ಹೇಳೋದಕ್ಕೂ ಒಂದ್ ರೀತಿ ಖುಷಿ ಅಂತ ಅನ್ಸುತ್ತೆ. ಸಾಕಷ್ಟು ಸಾವಿರಾರು ಲಕ್ಷಾಂತರ ರೈತರು ಅದನ್ನ ನಂಬ್ಕೊಂಡಿದ್ರು. ನೀವಾಗ್ಲೇ ಹೇಳಿದ ಹಾಗೆ 4 ಜಿಲ್ಲೆಗಳು, ಅದು ಕೊಪ್ಪಳ, ರಾಯಚೂರು, ಹಾಗೆ ಬಳ್ಳಾರಿ, ಎಲ್ಲಾ ಭಾಗದ ರೈತರು ಕೂಡ ಇದನ್ನ ನಂಬ್ಕೊಂಡಿದ್ರು. ಅತಿ ದೊಡ್ಡ ಜಲಾಶಯ, ರಾಜ್ಯ ಮಾತ್ರ ಅಲ್ಲ, ಆಂಧ್ರ ಹಾಗೂ ತೆಲಂಗಾಣದ ಜನರು ಕೂಡ ಇದನ್ನೇ ನಂಬ್ಕೊಂಡಿದ್ರು. ಅವ್ರಿಗೂ ಕೂಡ ಬಹಳ ತೊಂದರೆಗಳಾಯ್ತು. ಇದೆಲ್ಲವೂ ಒಂದು ಕಡೆ ಆದ್ರೆ ಇವತ್ತು ಇದು ಲೋಕಾರ್ಪಣೆಗೊಳ್ತಾ ಇದೆ. ಬಹಳ ಖುಷಿಯ ವಿಚಾರ. ಅಂದಿನಿಂದ ಇಂದಿನವರೆಗೂ 2 ವರ್ಷಗಳ ಜರ್ನಿ ನೀವು ಸವೆಸೆದ್ದಿದೆ. ಇವತ್ತು ರೆಡಿ ಆಗ್ತಾ ಇದೆ. ಯಾವ ರೀತಿಯಾಗಿದೆ ಅನ್ನೋದನ್ನ ಕೂಡ ನೋಡೋಣ. ಆದ್ರೆ ಟಿಬಿ ಡ್ಯಾಂನ ಹೊಸ ಕ್ರಸ್ಟ್ ಗೇಟ್ ಇದೆಯಲ್ಲ, ಇದು ನಾಳೆ ಲೋಕಾರ್ಪಣೆಗೆ ಸರ್ವಸನ್ನದ್ದವಾಗಿ ನಿಂತಿದೆ. ಸಕಲ ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಳ್ಳಲಾಗಿದೆ. 3 ರಾಜ್ಯಗಳ ಸಿಎಂಗಳು ಭಾಗಿಯಾಗ್ತಾರೆ ಅನ್ನೋದು ಕೂಡ ಈಗ ಕನ್ಫರ್ಮ್ ಕೂಡ ಆಗಿದ್ದಾಗಿದೆ. ಹೀಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ನೆರೆ ರಾಜ್ಯಗಳ ರೈತರಲ್ಲಿ ಬಹಳ ಖುಷಿ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ನಾವು ಸುಮ್ಮನಿದ್ರು ಕೂಡ ನಿಮ್ಮ ರಿಪೋರ್ಟ್ ನಮ್ಮನ್ನು ಸುಮ್ಮನೆ ಬಿಡಕ್ಕೆ ಕೊಟ್ಟಿಲ್ಲ. ಆರ್ ಕನ್ನಡದವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಮ್ಮಿ ಅಂತ ನಾನು ಹೇಳ್ತೇನೆ. ನಾಳೆ ಟಿಬಿ ಡ್ಯಾಂ ಹೊಸ ಕ್ರಸ್ಟ್ ಗೇಟ್ ಲೋಕಾರ್ಪಣೆ. 3 ರಾಜ್ಯಗಳ ಸಿಎಂಗಳು ಭಾಗಿ, ಅದ್ದೂರಿ ಕಾರ್ಯಕ್ರಮ. ತುಂಗಭದ್ರಾ ಜಲಾಶಯ ರಾಜ್ಯದ ಅತಿ ದೊಡ್ಡ ಜಲಾಶಯ, ಕರುನಾಡಿನ ಜೀವನಾಡಿ, ಲಕ್ಷ ರೈತರ ಜೀವನಾಧಾರ. ಇಂತಹ ಜಲಾಶಯದಲ್ಲಿ 2024ರ ಆಗಸ್ಟ್ 10ರಂದು ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಕಟ್ಟಾಗಿತ್ತು. ಅಂದಿನಿಂದ ಇಲ್ಲಿಯವರೆಗೂ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಇದೀಗ ಡ್ಯಾಂ ದುರಸ್ತಿ ಕಾರ್ಯ ಸಂಪೂರ್ಣ ಮುಗಿದಿದ್ದು ನಾಳೆ ಕೊಪ್ಪಳದ ಮುನಿರಾಬಾದ್ನಲ್ಲಿ ಹೊಸ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯ ಅದ್ದೂರಿಯಾಗಿ ನೆರವೇರಲಿದೆ. ಹೊಸ ಕ್ರಸ್ಟ್ ಗೇಟ್ ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಭಾಗವಹಿಸಲಿದ್ದಾರೆ. ರಾಜ್ಯದ ಸಚಿವರು, ಶಾಸಕರು, ಹಿರಿಯ ಅಧಿಕಾರಿಗಳು, ರೈತ ಮುಖಂಡರು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಸಾಹೇಬರು ಮತ್ತು ಕೇಂದ್ರದ ನೀರಾವರಿ ಸಚಿವರಾದಂಥ ಪಾಟೀಲ್ರು ಮತ್ತು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಮತ್ತು ಆಂಧ್ರದ ಮುಖ್ಯಮಂತ್ರಿಯಾದಂಥ
ಚಂದ್ರಬಾಬು ನಾಯ್ಡು ಅವರು ಇವರೆಲ್ಲರೂ ಬರ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ರೈತರಿಂದ ಧನ್ಯವಾದ. ಆರ್ ಕನ್ನಡದವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಮ್ಮಿ ಅಂತ ನಾನು ಹೇಳ್ತೇನೆ. ಗೇಟ್ ಹಾನಿಯಾದ ಬಳಿಕ ರೈತರು ಆತಂಕಕ್ಕೆ ಒಳಗಾಗಿದ್ರು. ತುಂಗಾಭದ್ರೆಯ ಅಭದ್ರತೆ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಪ್ರಸಾರ ಮಾಡಿತ್ತು. ರೈತರ ಹೋರಾಟವನ್ನ ಸರ್ಕಾರದ ಮುಂದಿಟ್ಟಿತ್ತು. ಹೀಗಾಗಿ ರೈತರು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳಿದ್ರು. ಟೆಂಡರ್ ಅವ್ರಿಗೆ ಕೊಟ್ಟಾರ ಇವ್ರಿಗೆ ಕೊಟ್ಟಾರ, ದುಡ್ಡಿಲ್ಲ, ಏನೋ ಒಂದು ಸಮಸ್ಯೆ ಹೇಳಿ ಅದು ಆಮೆಗತಿಯಲ್ಲಿ ಸಾಕ್ತಿತ್ತು. ಅದನ್ನ ಇವರು ಎಚ್ಚೆತ್ತು, ಆರ್ ಕನ್ನಡದವ್ರು ಎಚ್ಚೆತ್ತು, ಇಲ್ಲ ನೀವು ಹೀಗ್ ಮಾಡಬಾರ್ದು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಮಾತಿನ ಏಟಿಂದ ಚಾಟಿ ಏಟಿಂದ ಮಾತಿನಿಂದ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಮತ್ತೆ ಚುರುಕುಗೊಳಿಸಿದ್ರು ಕೆಲಸನ. ಚುರುಕುಗೊಳಿಸಿ ಈ ದಿನ 33 ಕ್ರಸ್ಟ್ ಗೇಟ್ಗಳು ಅಳವಡಿಕೆಯಾಗಿದೆ. ಅದ್ರ ಜೊತೆಗೆ ಹೊಸ ಚೈನ್ ಅಳವಡಿಕೆ ಮಾಡಿದ್ದಾರೆ. ಅದಕ್ಕಾಗಿ ನಮಗೆ ಬಹಳ ಸಂತೋಷವಾಗಿದೆ. ಆರ್ ಕನ್ನಡದವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಮ್ಮಿ ಅಂತ ನಾನು ಹೇಳ್ತೇನೆ. ಇವತ್ತು ನಾನು ಡೈರೆಕ್ಟ್ ಹೋಗಿ ನಾನು ಸಿಎಂ ಕಾಣಕ್ಕೆ ನನಗೆ ಅವಕಾಶ ಕೊಡಲ್ಲ. ಆದರೆ ಇವತ್ತು ನೀವು ಮಾಧ್ಯಮದಲ್ಲಿ ಏನಿದಿರಲ್ಲ, ನಿಮ್ಮ ರಿಪಬ್ಲಿಕ್ನವರು ನಿಮಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹೃದಯಪೂರ್ವಕವಾದಂತ ಕೃತಜ್ಞತೆಗಳನ್ನು ನಿಮಗೆ ಸಲ್ಲಿಸ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂತಂದ್ರೆ, ನಾವು ಸುಮ್ಮನಿದ್ರು ಕೂಡ ನಿಮ್ಗೆ ಮಧ್ಯ ಇರ್ತಕ್ಕಂಥ ನಿಮ್ಮ ರಿಪೋರ್ಟ್ ನಮ್ಮನ್ನು ಸುಮ್ಮನೆ ಬಿಡಕ್ ಕೊಟ್ಟಿಲ್ಲ. ಯಾವ ವಿಷಯದಲ್ಲಿ? ಈ ಟಿಬಿ ಡ್ಯಾಮ್ ವಿಷಯದಲ್ಲಿ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿ. ಧನ್ಯವಾದ ಎಂದ ವಿಜಯನಗರ ಜಿಲ್ಲಾಧಿಕಾರಿ. ಸಾಮಾಜಿಕ ಕಳಕಳಿಗೆ ನಾನು ಅಭಿನಂದಿಸುತ್ತೇನೆ. ಇಷ್ಟೇ ಅಲ್ಲ, ರಿಪಬ್ಲಿಕ್ ಕನ್ನಡ ನಿರಂತರ ವರದಿಗೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿಯು ಧನ್ಯವಾದ ತಿಳಿಸಿದರು. ರಿಪಬ್ಲಿಕ್ ಕನ್ನಡ ವಾಹಿನಿ ನಾನು ಸಹ ಇದು ಗೇಟ್ ಇದಾದಾಗ ನಾನು ಇಲ್ಲಿ ಜಿಲ್ಲಾಧಿಕಾರಿ ಅಂತ ಇಲ್ಲದೆ ಇದ್ರೂ ಸಹ ನಾನು ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ನೋಡಿದ್ದೀನಿ ತುಂಬಾ ಅತ್ಯುತ್ತಮವಾಗಿ ಆ ಗೇಟ್ ಯಾವಾಗ ತೊಂದರೆ ಆಯ್ತು ಆ ಗೇಟ್ ಇಂದ ಮತ್ತೆ ಇಲ್ಲಿವರೆಗೂ ಅವರು ಸತತವಾಗಿ ತಮ್ಮ ಚಾನೆಲ್ಗಳಲ್ಲಿ ಇದನ್ನ ಬಿತ್ತರಣೆ ಮಾಡ್ತಾ ಇದ್ದಾರೆ. ಸೊ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಅವರ ಒಂದು ಸಾಮಾಜಿಕ ಕಳಕಳಿಗೆ ನಾನು ಅಭಿನಂದಿಸುತ್ತೇನೆ. ಒಟ್ನಲ್ಲಿ ಕಳೆದ ಮಳೆಗಾಲದಲ್ಲಿ ದುರಸ್ತಿಗೀಡಾಗಿದ್ದ ಡ್ಯಾಂನ ಗೇಟ್ಗಳನ್ನ ಬದಲಾವಣೆ ಮಾಡಲಾಗಿದೆ. ಮುಂಗಾರು ಮಳೆಯ ಹೊತ್ತಿಗೆ ಕಾಮಗಾರಿ ಪೂರ್ಣಗೊಂಡಿರುವುದು ಈ ಮೂಲಕ ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗಳು ಸೇರಿದಂತೆ ನೆರೆಯ ಆಂಧ್ರಪ್ರದೇಶ ಹಾಗೂ ತೆಲಂಗಾಣದ ಲಕ್ಷಾಂತರ ರೈತರಲ್ಲೂ ಹರ್ಷ ಮೂಡಿಸಿದೆ.